ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎ ಜೆ ಸ್ಟಡಿ ಸರ್ಕಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೆಟೆಟ್ ಮತ್ತು ಸಿಟೆಟ್ಗೆ ಸಂಬಂಧಪಟ್ಟ ಇಂಗ್ಲೀಷ್ ಸಬ್ಜೆಕ್ಟ್ನ 30 ಇಂಪಾರ್ಟೆಂಟ್ MCQsನ ಡಿಸ್ಕಸ್ ಮಾಡಿದ್ದೀವಿ. ಸೊ ವಿಡಿಯೋನ ಕೊನೆವರೆಗೆ ನೋಡಿ. ಸಾಧ್ಯವಾದರೆ ಒಂದು ನೋಟಲ್ಲಿ ಬರೆದಿಟ್ಕೊಳ್ಳಿ. ಇದು ನಿಮಗೆ ಮುಂದೆ ರೆಫರೆನ್ಸಿಗೆ ಹೆಲ್ಪ್ ಆಗುತ್ತೆ ಮತ್ತು ನೆನಪಲ್ಲೂ ಸಹ ಉಳಿಯುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ನಮ್ಮ ಮೊದಲನೇ ಪ್ರಶ್ನೆ, ದ ಲ್ಯಾಂಗ್ವೇಜ್ ಅಕ್ವಜಿಷನ್ ಅಕರ್ಸ್ ಓನ್ಲಿ ವೆನ್. ಇದ್ರ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ದ ಚೈಲ್ಡ್ ಅಬ್ಸರ್ವ್ಸ್ ದ ಲ್ಯಾಂಗ್ವೇಜ್ ವಿತೌಟ್ ಕಾನ್ಷಿಯಸ್ ಅಟೆನ್ಷನ್. ಇದರ ಅರ್ಥ ಮಗು ತನ್ನ ಗಮನಕ್ಕೆ ಬಾರದೇನೆ ಕೆಲವೊಂದು ಲ್ಯಾಂಗ್ವೇಜ್ನ ಕಲಿಯುತ್ತೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ ಮಾತೃಭಾಷೆ ಆಗಿರ್ಬೋದು, ತನ್ನ ಸುತ್ತಮುತ್ತ ಇರೋ ಜನಗಳು ಮಾತಾಡೋ ಭಾಷೆ ಆಗಿರ್ಬೋದು, ಮಗು ತನ್ನ ಗಮನಕ್ಕೆ ಬಾರದೇನೆ ಅದನ್ನು ಕಲ್ತ್ಕೊಂಡು ಬಿಟ್ಟಿರುತ್ತೆ. ಇದನ್ನೇ ಲ್ಯಾಂಗ್ವೇಜ್ ಅಕ್ವಜಿಷನ್ ಅಂತ ಹೇಳ್ತೀವಿ. ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರೊಡಕ್ಟಿವ್ ಸ್ಕಿಲ್. ಇದ್ರ ಉತ್ತರ ಆಪ್ಷನ್ ಸಿ, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ಇನ್ನೊಂದು, ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಇನ್ವಾಲ್ವ್ ಪ್ರೊಡ್ಯೂಸಿಂಗ್ ಲ್ಯಾಂಗ್ವೇಜ್, ವೆರಾಸ್ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್ ಆರ್ ರಿಸೆಪ್ಟಿವ್. ಇದನ್ನು ನೆನ್ಪಿಟ್ಕೊಳ್ಳಿ. ಮೂರನೇ ಪ್ರಶ್ನೆ, ಆ ಟೀಚರ್ ಯೂಸರ್ಸ್ ರಿಲಿಯಾ ಟು ಟೀಚ್ ವೊಕ್ಯಾಬ್ಲರಿ. ರಿಲಿಯಾ ರೆಫರ್ಸ್ ಟು. ಇದ್ರ ಉತ್ತರ ಆಪ್ಷನ್ ಎ ಆಗಿರುತ್ತೆ. ರಿಯಲ್ ಆಬ್ಜೆಕ್ಟ್ಸ್ ಆ್ಯಸ್ ಟೀಚಿಂಗ್ ಏಡ್ಸ್, ಲೈಕ್ ಪೆನ್ ಆಗಿರ್ಬೋದು, ಫ್ರೂಟ್ ಆರ್ ಯಾವುದೇ ಒಂದು ಆಟ ಸಾಮಾನಾಗಿರ್ಬೋದು. ಇದನ್ನು ಕ್ಲಾಸ್ ರೂಮಲ್ಲಿ ಟೀಚರ್ ಒಂದು ಕಾನ್ಸೆಪ್ಟನ್ನ ಕಾಂಕ್ರೀಟಾಗಿ ಕಲಿಸೋಕ್ಕೆ ಉಪಯೋಗಿಸುವ ಈ ಆಬ್ಜೆಕ್ಟ್ಸ್ನ ನಾವು ರೆಲಿಯಾ ಅಂತ ಹೇಳ್ತೀವಿ. ನಾಲ್ಕನೇ ಪ್ರಶ್ನೆ, ಅಕಾರ್ಡಿಂಗ್ ಟು NCF 2005, ಇಂಗ್ಲಿಷ್ ಇನ್ ಇಂಡಿಯಾ ಈಸ್ ಅ ಡ್ಯಾಶ್ ಇನ್ ಅ ಮಲ್ಟಿಲಿಂಗ್ವಲ್ ಕಂಟ್ರಿ. ಇದ್ರ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಗ್ಲೋಬಲ್ ಲ್ಯಾಂಗ್ವೇಜ್. ವೈಲ್ ಇಟ್ ಈಸ್ ಆಫನ್ ಟಾಟ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್, NCF 2005 specially categorizes it as a global language in a multilingual context. ಐದನೇ ಪ್ರಶ್ನೆ, ಸ್ಕ್ಯಾನಿಂಗ್ ಇನ್ ಅ ರೀಡಿಂಗ್ ಸ್ಟ್ರಾಟಜಿ ಯೂಸ್ ಟು. ಇದ್ರ ಉತ್ತರ ಆಪ್ಷನ್ ಬಿ, ಲೊಕೇಟ್ ಅ ಸ್ಪೆಸಿಫಿಕ್ ಫ್ಯಾಕ್ಟ್ ಆರ್ ಪೀಸ್ ಆಫ್ ಇನ್ಫಾರ್ಮೇಷನ್. ಸ್ಕ್ಯಾನಿಂಗ್ is looking for a specific item like a phone number or a date without reading every word. ಆರನೇ ಪ್ರಶ್ನೆ, ದ ಕ್ರಿಟಿಕಲ್ ಪೀರಿಯಡ್ ಹೈಪೋಥಿಸಿಸ್ ಸಜೆಸ್ಟ್ ದಟ್ ಲ್ಯಾಂಗ್ವೇಜ್ ಅಕ್ವಜಿಷನ್ ಈಸ್ ಈಸಿಯೆಸ್ಟ್ ಡ್ಯೂರಿಂಗ್. ಇದ್ರ ಉತ್ತರ ಆಪ್ಷನ್ ಸಿ, ಅರ್ಲಿ ಚೈಲ್ಡ್ಹುಡ್. ಇಟ್ ಪೊಸಿಸ್ಟ್ ದಟ್ ದೇರ್ ಇಸ್ ಅ ವಿಂಡೋ ಇನ್ ಅರ್ಲಿ ಚೈಲ್ಡ್ಹುಡ್ ವೇರ್ ದ ಬ್ರೈನ್ ಈಸ್ ಮೋಸ್ಟ್ ಪ್ಲಾಸ್ಟಿಕ್ ಆ್ಯಂಡ್ ರೆಡಿ ಫಾರ್ ಲ್ಯಾಂಗ್ವೇಜ್. ಏಳನೇ ಪ್ರಶ್ನೆ, ಇನ್ ದ ಡೈರೆಕ್ಟ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲಿಷ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅವಾಯ್ಡೆಡ್. ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಯೂಸ್ ಆಫ್ ದ ಮದರ್ ಟಂಗ್. ದ ಡೈರೆಕ್ಟ್ ಮೆಥಡ್ prohibits translation and insists on using only the target language English. ಎಂಟನೇ ಪ್ರಶ್ನೆ, ಮಾರ್ಫಾಲಜಿ ಈಸ್ ದ ಸ್ಟಡಿ ಆಫ್. ಇದ್ರ ಉತ್ತರ ಆಪ್ಷನ್ ಸಿ, ವರ್ಡ್ ಫಾರ್ಮೇಷನ್ ಆ್ಯಂಡ್ ಸ್ಟ್ರಕ್ಚರ್. ಇಟ್ ಲುಕ್ಸ್ ಅಟ್ ಹೌ ಮಾರ್ಫಿಮ್ಸ್, ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್, ಕಂಬೈನ್ ಟು ಫಾರ್ಮ್ ವರ್ಡ್ಸ್. ಮುಂದಿನ 9ನೇ ಪ್ರಶ್ನೆ, ವೆನ್ ಅ ಟೀಚರ್ ಪ್ರೊವೈಡ್ಸ್ ಟೆಂಪರರಿ ಸಪೋರ್ಟ್ ಟು ಅ ಸ್ಟೂಡೆಂಟ್ ಟು ಕಂಪ್ಲೀಟ್ ಅ ಟಾಸ್ಕ್, it is called. ಇದರ ಉತ್ತರ ಆಪ್ಷನ್ ಸಿ, ಸ್ಕ್ಯಾಫೋಲ್ಡಿಂಗ್. ಬೇಸ್ಡ್ ಆನ್ ವೈಗಾಟ್ಸ್ಕಿಸ್ ಥಿಯರಿ, ಸ್ಕ್ಯಾಫೋಲ್ಡಿಂಗ್ ಹೆಲ್ಪ್ಸ್ ಅ ಸ್ಟೂಡೆಂಟ್ ಟು ರೀಚ್ ದ ನೆಕ್ಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. 10ನೇ ಪ್ರಶ್ನೆ, ಅ ಡಯಾಗ್ನಾಸ್ಟಿಕ್ ಟೆಸ್ಟ್ ಇನ್ ಇಂಗ್ಲಿಷ್ ಈಸ್ ಕಂಡಕ್ಟೆಡ್ ಟು. ಇದರ ಉತ್ತರ ಆಪ್ಷನ್ ಬಿ, ಐಡೆಂಟಿಫೈ ದ ಸ್ಪೆಸಿಫಿಕ್ ಲರ್ನಿಂಗ್ ಗ್ಯಾಪ್ಸ್ ಆಫ್ ದ ಸ್ಟೂಡೆಂಟ್. ಇಟ್ ಈಸ್ ಯೂಸ್ಡ್ ಟು ಡಯಾಗ್ನೋಸ್ ಎಕ್ಸಾಕ್ಟ್ಲಿ ವೇರ್ ಅ ಸ್ಟೂಡೆಂಟ್ ಈಸ್ ಸ್ಟ್ರಗ್ಲಿಂಗ್. 11ನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಈ ಅರೈವ್ಡ್ ಲೇಟ್ ಫಾರ್ ದ ಮೀಟಿಂಗ್. ಇದ್ರ ಉತ್ತರ ಆಪ್ಷನ್ ಬಿ, ಅಡ್ವರ್ಬ್. ಹಿಯರ್ ಲೇಟ್ ಮಾಡಿಫೈಸ್ ದ ವರ್ಬ್ ಅರೈವ್ಡ್, ಟೆಲ್ಲಿಂಗ್ ಅಸ್ ವೆನ್ ಹಿ ಅರೈವ್ಡ್. 12ನೇ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ ಆರ್ಟಿಕಲ್. ಹಿ ಈಸ್ ಡ್ಯಾಶ್ MA ಇನ್ ಇಂಗ್ಲಿಷ್. ಇಲ್ಲಿ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಆ್ಯನ್. ಆಲ್ದೋ M is a consonant, it starts with a vowel sound M, so we use an. ಇಂಥ ಸಾಕಷ್ಟು ವರ್ಡ್ಸ್ ಇದ್ದಾವೆ. ಕಾನ್ಸೋನೆಂಟಿಂದ ಸ್ಟಾರ್ಟ್ ಆದರೂ ಸಹ ಸೌಂಡ್ ಅದ್ರದ್ದು ವೋವಲ್ ಥರ ಇರುತ್ತೆ. ಹಾಗಾಗಿ ಅಂಥ ವರ್ಡ್ಸ್ ಮುಂದೆ ನಾವು ಆ್ಯನ್ನ ಯೂಸ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಹೆಚ್ಚಿಗೆ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 13ನೇ ಪ್ರಶ್ನೆ, ಚೂಸ್ ದ ಸಿನೋನಮ್ ಫಾರ್ ಪ್ರಿಸೈಸ್. ಇದ್ರ ಉತ್ತರ ಆಪ್ಷನ್ ಬಿ, accurate. Precise means exact or accurate. 14ನೇ ಪ್ರಶ್ನೆ, ಚೇಂಜ್ ಟು ಪ್ಯಾಸಿವ್ ವಾಯ್ಸ್.
ದ ಗಾರ್ಡನರ್ ವಾಟರ್ಸ್ ದ ಪ್ಲ್ಯಾಂಟ್. ಇದ್ರ ಉತ್ತರ ಆಪ್ಷನ್ ಎ. ದ ಪ್ಲ್ಯಾಂಟ್ಸ್ ಆರ್ ವಾಟರ್ಡ್ ಬೈ ದ ಗಾರ್ಡನರ್. ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ವಾಟರ್ಸ್ ಬಿಕಮ್ಸ್ ಆರ್ ವಾಟರ್ಡ್ ಇನ್ ದ ಪ್ಯಾಸಿವ್ ವಾಯ್ಸ್ ಫಾರ್ ಪ್ಲೂರಲ್ ಆಬ್ಜೆಕ್ಟ್ಸ್. 15ನೇ ಪ್ರಶ್ನೆ, ವಾಟ್ ಈಸ್ ದ ಅನಾಟಮಿ ಆಫ್ ಟ್ರಾನ್ಸ್ಪರೆಂಟ್? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಒಪೇಕ್. ಒಪೇಕ್ ಮೀನ್ಸ್ ಲೈಟ್ ಕೆನಾಟ್ ಪಾಸ್ ಥ್ರೂ ಇಟ್ ಆ್ಯಂಡ್ ಇಟ್ ಈಸ್ ಅಪೋಸಿಟ್ ಆಫ್ ಟ್ರಾನ್ಸ್ಪರೆಂಟ್. 16ನೇ ಪ್ರಶ್ನೆ, ಅ ಫ್ಲೋಕ್ ಆಫ್ ಬರ್ಡ್ ಈಸ್ ಅ ಡ್ಯಾಶ್ ನೌನ್. ಇದ್ರ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಕಲೆಕ್ಟಿವ್. ಕಲೆಕ್ಟಿವ್ ನೌನ್ ರೆಫರ್ಸ್ ಟು ಗ್ರೂಪ್ ಆರ್ ಕಲೆಕ್ಷನ್ಸ್ ಆಫ್ ಥಿಂಗ್ಸ್. 17ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ಲಿ ಸ್ಪೆಲ್ಡ್? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, COMMITTEE. ಇಟ್ ಹ್ಯಾಸ್ ಡಬಲ್ M, ಡಬಲ್ T ಆ್ಯಂಡ್ ಡಬಲ್ E. 18ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್, ಸ್ಲೋ ಆ್ಯಂಡ್ ಸ್ಟಡಿ ಡ್ಯಾಶ್ ದ ರೇಸ್. ಇದ್ರ ಉತ್ತರ ಆಪ್ಷನ್ ಬಿ, ವಿನ್ಸ್. ಇಲ್ಲಿ ನೋಡಿ ಎಲ್ಲ ಉತ್ತರಗಳು ಸೇಮ್ ಆಗಿದೆ, ವಿನ್ಸ್, ಒನ್ ಅಂತ. ಸೊ ಇದ್ರ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ವಿನ್. ದಿಸ್ ಇಸ್ ಅ ಪ್ರೊವಾರ್ಬ್ ವೇ ದ ಸಬ್ಜೆಕ್ಟ್ ಈಸ್ ಟ್ರೀಟೆಡ್ ಆಸ್ ಅ ಸಿಂಗಲ್ ಯೂನಿಟ್ ರಿಕ್ವೈರಿಂಗ್ ಅ ಸಿಂಗುಲರ್ ವರ್ಬ್. 19ನೇ ಪ್ರಶ್ನೆ, ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್. ದ ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್. ಇದ್ರ ಉತ್ತರ ಆಪ್ಷನ್ ಬಿ, ಮೆಟಾಫರ್. ಇಟ್ ಈಸ್ ಅ ಡೈರೆಕ್ಟ್ ಕಂಪ್ಯಾರಿಸನ್ ವಿತೌಟ್ ಯೂಸಿಂಗ್ ಲೈಕ್ ಆರ್ ಆಸ್. 20ನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಡ್ಯಾಶ್ 8 o'clock. ಇದ್ರ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಸಿನ್ಸ್. ಸಿನ್ಸ್ ಈಸ್ ಯೂಸ್ಡ್ ಫಾರ್ ಅ ಸ್ಪೆಸಿಫಿಕ್ ಪಾಯಿಂಟ್ ಇನ್ ಟೈಮ್ ಇನ್ ಪರ್ಫೆಕ್ಟ್ ಟೆನ್ಸಸ್. ಮುಂದಿನ ಪ್ರಶ್ನೆ, 21ನೇ ಪ್ರಶ್ನೆ, ಇಂಟೆನ್ಸಿವ್ ರೀಡಿಂಗ್ ಸ್ಟ್ಯಾಂಡ್ಸ್ ಫಾರ್. ಇದ್ರ ಉತ್ತರ ಆಪ್ಷನ್ ಬಿ, ರೀಡಿಂಗ್ ಫಾರ್ ಇನ್ಫಾರ್ಮೇಷನ್ ಇನ್ ಡೀಟೇಲ್. ಇಟ್ ಇನ್ವಾಲ್ವ್ಸ್ ರೀಡಿಂಗ್ ಅ ಶಾರ್ಟ್ ಟೆಕ್ಸ್ಟ್ ಕೇರ್ಫುಲಿ ಫಾರ್ ಮ್ಯಾಕ್ಸಿಮಮ್ ಡೀಟೇಲ್ ಲೈಕ್ ಅ ಟೆಕ್ಸ್ಟ್ ಬುಕ್ ಚಾಪ್ಟರ್. 22ನೇ ಪ್ರಶ್ನೆ, ಅ ಡಿಪ್ತಾಂಗ್ ಇಸ್ ಅ. ಇದ್ರ ಉತ್ತರ ಆಪ್ಷನ್ ಬಿ, ಡಬಲ್ ವೊವೆಲ್ ಸೌಂಡ್. ಇಟ್ ಈಸ್ ಅ ಸೌಂಡ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಟೂ ವೊವೆಲ್ಸ್ ಇನ್ ಅ ಸೆಲೆಬಲ್. ಎಕ್ಸಾಂಪಲ್, ಕಾಯಿನ್. ಓನು ಇಲ್ಲಿ ವೊವೆಲ್ ಮತ್ತು ಐನು ಸಹ ಇಲ್ಲಿ ವೊವೆಲ್ ಆಗಿರುತ್ತೆ. 23ನೇ ಪ್ರಶ್ನೆ, ಸಿಂಟೆಕ್ಸ್ ಇಸ್ ದ ಸ್ಟಡಿ ಆಫ್. ಇದ್ರ ಉತ್ತರ ಆಪ್ಷನ್ ಸಿ, ಸೆಂಟೆನ್ಸ್ ಸ್ಟ್ರಕ್ಚರ್. ಇಟ್ ರೆಫರ್ಸ್ ಟು ದ ರೂಲ್ಸ್ ದಟ್ govern how words are arranged into sentences. 24ನೇ ಪ್ರಶ್ನೆ, which is not a characteristic of continuous and comprehensive evaluation, CCE. ಇದ್ರ ಉತ್ತರ ಆಪ್ಷನ್ ಬಿ, it focuses only on scholastic areas. CCE covers both academic and life skills. 25ನೇ ಪ್ರಶ್ನೆ, bilingualism should be treated as a dash in the ಲ್ಯಾಂಗ್ವೇಜ್ ಕ್ಲಾಸ್ ರೂಮ್. ಇದ್ರ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ರಿಸೋರ್ಸ್. ಯೂಸಿಂಗ್ ಅ ಚೈಲ್ಡ್ಸ್ ಹೋಮ್ ಲ್ಯಾಂಗ್ವೇಜ್ ಹೆಲ್ಪ್ ದೆಮ್ ಬ್ರಿಡ್ಜ್ ದ ಗ್ಯಾಪ್ ಟು ದ ನ್ಯೂ ಲ್ಯಾಂಗ್ವೇಜ್. 26ನೇ ಪ್ರಶ್ನೆ, ದ ಪ್ರೈಮರಿ ಪರ್ಪಸ್ ಆಫ್ ನೋಟ್ ಟೇಕಿಂಗ್ ಇಸ್ ಟು. ಇದ್ರ ಉತ್ತರ ಆಪ್ಷನ್ ಬಿ, ರೆಕಾರ್ಡ್ ಇನ್ಫಾರ್ಮೇಷನ್ ಫಾರ್ ಲೇಟರ್ ಯೂಸ್. ಇಟ್ ಈಸ್ ಅ ಸ್ಟಡಿ ಸ್ಕಿಲ್ ಯೂಸ್ ಟು ಕ್ಯಾಪ್ಚರ್ ದ ಎಸೆನ್ಸ್ ಆಫ್ ಅ ಲೆಕ್ಚರ್ ಆರ್ ಟೆಕ್ಸ್ಟ್. ಮುಂದಿನ ಪ್ರಶ್ನೆ, ಸ್ಕಿಮ್ಮಿಂಗ್ ಇಸ್ ಡನ್ ವೆನ್ ವಿ ವಾಂಟ್ ಟು. ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಗೆಟ್ ದ ಜನರಲ್ ಐಡಿಯಾ ಆಫ್ ದ ಟೆಕ್ಸ್ಟ್. ಸ್ಕಿಮ್ಮಿಂಗ್ ಇಸ್ ಅ ರ್ಯಾಪಿಡ್ ರೀಡಿಂಗ್ ಟು ಗ್ರಾಸ್ಪ್ ದ ಓವರ್ ಆಲ್ ಜಿಸ್ಟ್ ಆರ್ ಥೀಮ್. 28ನೇ ಪ್ರಶ್ನೆ, ಫೋನೆಟಿಕ್ಸ್ ಇಸ್ ದ ಸ್ಟಡಿ ಆಫ್. ಇದ್ರ ಉತ್ತರ ಆಪ್ಷನ್ ಎ, ಆರ್ಟಿಕ್ಯುಲೇಟೆಡ್ ಸೌಂಡ್. ಇಟ್ ಈಸ್ ದ ಬ್ರಾಂಚ್ ಆಫ್ ಲಿಂಗ್ವಿಸ್ಟಿಕ್ that deals with the sounds of human speech. 29ನೇ ಪ್ರಶ್ನೆ, ದ ಪ್ಲೂರಲ್ ಆಫ್ ನೈಫ್ ಈಸ್. ಇದ್ರ ಉತ್ತರ ಆಪ್ಷನ್ ಬಿ, ನೈವ್ಸ್ ಆಗಿರುತ್ತೆ. ವರ್ಡ್ಸ್ ಎಂಡಿಂಗ್ ಇನ್ FE ಯೂಶ್ವಲಿ ಚೇಂಜಸ್ ಟು BES ಇನ್ ದ ಪ್ಲೂರಲ್. 30ನೇ ಪ್ರಶ್ನೆ, ವಿಚ್ ಸ್ಕಿಲ್ ಈಸ್ ಅಸೆಸ್ಡ್ ಥ್ರೂ ಡಿಕ್ಟೇಷನ್. ಇದ್ರ ಉತ್ತರ ಆಪ್ಷನ್ ಬಿ, ಲಿಸ್ನಿಂಗ್ ಆ್ಯಂಡ್ ರೈಟಿಂಗ್. ಯು ಮಸ್ಟ್ ಲಿಸನ್ ಕೇರ್ಫುಲಿ ಟು ದ ಸೌಂಡ್ಸ್ ಆರ್ ವರ್ಡ್ಸ್ ಆ್ಯಂಡ್ ದೆನ್ ರೈಟ್ ದೆಮ್ ಕರೆಕ್ಟ್ಲಿ ದ ಸ್ಪೆಲ್ಲಿಂಗ್ಸ್. ಸೊ ಇವತ್ತಿನ ನಮ್ಮ 30 ಪ್ರಶ್ನೆಗಳ ಸೀರೀಸ್ ಇಲ್ಲಿಗೆ ಕೊನೆಗೊಳ್ಳುತ್ತೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ.
ಇನ್ನೂ ಹೆಚ್ಚಾದ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.